ಪರೋಟಗಳು ಮಾಡ್ಬೇಕಾದ್ರೆ ಎಲ್ಲಕ್ಕಿಂತ ಕಷ್ಟದ್ದು ಅಂತಂದ್ರೆ ಮೂಲಂಗಿ ಪರೋಟ ಮಾಡೋದು ಅಂತ ಅನಿಸ್ತೈತೆ ನನಗೆ. ಯಾಕಂದ್ರೆ ಇವನ್ನ ನೀವು ಎಷ್ಟೇ ಹಿಟ್ಟು ತೆಗೆದ್ರೂ ನೀರು ಬಿಟ್ಕೊತಾನೆ ಇರ್ತಾವ. ಇವತ್ತ ಕೆಲವೊಂದು ಟಿಪ್ಸ್ಗಳ ಮೂಲಕ ಮೂಲಂಗಿ ಪರೋಟನ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲ ಮೂಲಂಗಿದು ಮ್ಯಾಲಿನ ಸೊಪ್ಪಿ ತೆಗೆದು ಹೆರ್ಚ್ಕೊಂಡು ಚಲೋ ತಂಗಿ ಹಿಂಡಿ ತೆಗಿಬೇಕು. ಹಿಂಡಿದ ನೀರನ್ನು ಚಪಾತಿ ಹಿಟ್ಟನ್ನ ಹತ್ಕೊಳಕ್ಕೆ ಬಳಸ್ಕೋಬಹುದು. ಹಿಂಡ್ಕೊಂಡು ತೆಗೆದ ಸ್ವಲ್ಪ ಎಣ್ಣೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮೆತ್ತಗಾಗತಾನ ಬೇಯಿಸ್ಕೋಬೇಕು. ಇಲ್ಲಾಂದ್ರೆ ಬಾಯಾಗ ಕಚ ಕಚ ಅನಿಸ್ತೈತಿ. ಬೇಯಿಸಿದ ಮೇಲೆ ಮತ್ತೆ ಸಾಕಷ್ಟು ನೀರು ಬಿಡ್ತೈತಿ. ಅದನ್ನು ಚೆನ್ನಾಗಿ ಹಿಡ್ಕೋಬೇಕು. ನಂತರ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ, ಪುದೀನ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಖಾರ, ಅರಿಶಿನ, ಗರಂ ಮಸಾಲ, ಅಜಿವಾನ ಮತ್ತು ಉಪ್ಪಂತೂ ಮೊದಲೇ ಹಾಕಿರ್ತೀವಿ. ಇದು ಹಾಗೆ ನೀರು ಬಿಟ್ಕೋತಾ ಇರೋದ್ರಿಂದ ಇಲ್ಲಿ ನಾನು ಸ್ವಲ್ಪ ಕಡ್ಲಿ ಹಿಟ್ಟು ಹಾಕಿ ಎಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೊಳಾಕ್ತೀನಿ. ನಂತರ ಇದನ್ನ ತುಂಬಿ ಉಳ್ಳಿ ಮಾಡ್ಕೊಂಡು ಕೈಯಿಂದ ಒತ್ಕೋತಾ ಸ್ವಲ್ಪ ದೊಡ್ಡದಾದ್ಮೇಲೆ ಲಟ್ಟಿಸ್ಕೋಬೇಕು. ಬೇಯಿಸ್ಬೇಕಾದ್ರೆ ಎರಡು ಸೈಡ್ ಎಣ್ಣೆರೆ ಬೆಣ್ಣೆರೆ ಹಚ್ಚಿ ಚಲೋ ತಂಗಿ ಒತ್ಕೋತಾ ಬೇಯಿಸಿದ್ರೆ ಮಸ್ತ್ ಕ್ರಿಸ್ಪಿ ಮೂಲಂಗಿ ಪರೋಟ ತಯಾರಾಗ್ಬಿಡ್ತಾವೆ. ಸ್ಟಫಿಂಗ್ನಾಗ ಕಡಲೆ ಹಿಟ್ಟು ಬದಲಿ ಪನ್ನೀರ್ನ ಹಾಕೋಬಹುದು. ಅದು ಹಾಕಿದ್ರೂ ಪರೋಟ ಮಾಡೋದು ಈಸಿ ಆಕೈತಿ. ಇದ್ರ ಜೊತೆ ನಾನು ನುಗ್ಗೆ ಸೊಪ್ಪಿನ ಚಟ್ನಿನೂ ಮಾಡೀನಿ.